Let us thank God for helping us to come together to study the God's word. ದೇವರ ವಾಕ್ಯವನ್ನ ಅಧ್ಯಯನ ಮಾಡ್ಲಿಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಬರುವ ಹಾಗೆ ಸಹಾಯ ಮಾಡಿದಂತ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. Shall we turn to Matthew chapter 16, verse 27, 28 and chapter 17, verse 1 to 6. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 27 ಮತ್ತು 28ನೇ ವಚನ. ಅನಂತರ ಚಾಪ್ಟರ್ 16 verse 27. 16ನೇ ಅಧ್ಯಾಯ 27 ಮತ್ತು 28ನೇ ವಚನ ಮತ್ತು 17ನೇ ಅಧ್ಯಾಯ 17 ಚಾಪ್ಟರ್ verse 1 to 6. 1 ರಿಂದ 6 ವಚನ. Shall I read, brother? Yeah, I can read that. No problem. Yeah. Okay. ಮತ್ತಾಯ ಸುವಾರ್ತೆ 16ನೇ ಅಧ್ಯಾಯ 27, 28ರಿಂದ 17ನೇ ಅಧ್ಯಾಯದ 6ನೇ ವಚನ ತನಕ ಓದಿಕೊಳ್ಳೋಣ. ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನ ಕೊಡುವನು. ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು. 17ನೇ ಅಧ್ಯಾಯ 1 ರಿಂದ 6. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನ ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿಯಾಯಿತು. ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಎದರಿ ಬೋರಲ ಬಿದ್ದರು. And the Lord bless the reading of the portion of the scripture. ಓದಿದಂತಹ ದೇವರ ವಾಕ್ಯದ ಭಾಗವನ್ನ ಆತನು ಆಶೀರ್ವದಿಸಲಿ. When the disciples heard it, they fell on their face and were very much afraid. Verse 6 we read. 16ನೇ ವಚನ 17ನೇ ಅಧ್ಯಾಯ. ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಎದರಿ ಬೋರಲ ಬಿದ್ದರು ಎಂಬುದಾಗಿ. They fell on their face. That means they worshiped the Lord Jesus Christ. ಅಂದ್ರೆ ಬೋರಲ ಬಿದ್ದರು ಎಂಬುದಾಗಿ ಹೇಳುವಾಗ ಆ ದೃಶ್ಯವನ್ನ ನೋಡಿ ಅವರು ಕರ್ತನಾದ ಯೇಸು ಕ್ರಿಸ್ತನಿಗೆ ಅಡ್ಡ ಬಿದ್ದು ಆರಾಧಿಸ್ತಾರೆ. In chapter 16 verse 27 is speaking about the coming of the Lord Jesus Christ at the time of the millennial kingdom. 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬರೋಣದ ಕುರಿತು 16ನೇ ಅಧ್ಯಾಯ 27ನೇ ವಚನದಲ್ಲಿ ಆತನು ಪ್ರಸ್ತಾಪಿಸಿ ಹೇಳ್ತಾ ಇದ್ದಾನೆ. The glorious coming, just read that. The Son of Man shall come in the glory of his Father with all the angels. ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. That speaks about the coming of the Lord in glory just before the millennial kingdom. 1000 ವರ್ಷ ಆಳ್ವಿಕೆಯ ಸ್ವಲ್ಪ ಮುಂಚೆ ಕರ್ತನಾದ ಯೇಸು ಕ್ರಿಸ್ತನು ಮಹಿಮಾ ಪ್ರಭಾವದೊಡನೆ ಬರುವಂತ ಕುರಿತು ಮಾತಾಡ್ತಾ ಇದ್ದಾನೆ. Clearly at that time one thing is going to happen. He is going to give the rewards to everyone. ಈಗ ಆತನು ಬರುವಾಗ ಒಂದು ಸಂಗತಿಯಲ್ಲಿ ನಡೀತದೆ. ಏನು ಎಂಬುದಾಗಿ ಹೇಳುವಾಗ ಆತನು ಎಲ್ಲರಿಗೂ ಆ ಸಮಯದಲ್ಲಿ ಪ್ರತಿಫಲವನ್ನ ಕೊಡುವಂತವನಾಗಿದ್ದಾನೆ. This reward giving ceremony is the reward for the Old Testament saints. ಇದು ಪ್ರತಿಫಲ ಕೊಡುವಂತ ಒಂದು ಸಂಗತಿ, ಅದು ಹಳೆ ಒಡಂಬಡಿಕೆ ಭಕ್ತರಿಗೆ ಸಂಬಂಧಪಟ್ಟದ್ದು. The New Testament saints will be already getting the reward when they are meeting the Lord in the air. ನಮಗೆ ಹೊಸ ಒಡಂಬಡಿಕೆಯ ಭಕ್ತರಿಗೆ ನಾವು ಮಧ್ಯಾಕಾಶದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಸಂಧಿಸುವಾಗ ನಮಗೆ ಅವಾಗ ಆ ಪ್ರತಿಫಲಗಳು ಕೊಡಲ್ಪಡುತ್ತದೆ. But this reward is going to be taken by the Old Testament saints at the time of his coming on the earth in glory. ಮಹಿಮೆಯೊಡನೆ ಈ ಭೂಮಿಯ ಮೇಲೆ ಆತನ ಪಾದಾರ್ಪಣೆ ಮಾಡುವಾಗ ಹಳೆ ಒಡಂಬಡಿಕೆ ಭಕ್ತರಿಗೆ ಈ ಪ್ರತಿಫಲಗಳನ್ನ ಸ್ವಾಮಿ ಕೊಡುವಂತವನಾಗಿದ್ದಾನೆ. And the Lord Jesus Christ, one more thing he added in verse 28. ಕರ್ತನಾದ ಯೇಸು ಕ್ರಿಸ್ತನ 28ನೇ ಅಧ್ಯಾಯ ವಚನದಲ್ಲಿ ಇನ್ನೊಂದು ಮಾತನ್ನ ಅಲ್ಲಿ ಸೇರಿಸ್ತಾನೆ. And he said that there are some standing here who shall not taste of death
till they see the Son of Man coming in his kingdom. ಆತನು ಹೇಳುವುದೇನೆಂದ್ರೆ, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು. But we know that all those who heard at that time, all of them died. They did not see the millennium. ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಇಲ್ಲಿ ಇದ್ದಂತವರು ಎಲ್ಲರೂ ಕೂಡ ಅವರು ಮರಣ ಹೊಂದಿದ್ದಾರೆ. 1000 ವರ್ಷ ಆಳ್ವಿಕೆ ಇನ್ನೂ ನೋಡಿಲ್ಲ. Yeah, Lord said that they will not see that till they see the Son of Man coming in his kingdom. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ ಏನಂದ್ರೆ, ಆ ಮನುಷ್ಯಕುಮಾರನು ತನ್ನ ರಾಜ್ಯದೊಡನೆ ಬರುವ ತನಕ ಇವರು ಮರಣ ಹೊಂದುವುದಿಲ್ಲ ಎಂಬುದಾಗಿ. And what does it mean by that? ಹಾಗಾದ್ರೆ ಆ ವಾಕ್ಯದ ಅರ್ಥವೇನು? But in chapter 17, immediately we see that Lord is taking 3 of his disciples on the Mount of Transfiguration. ಆದ್ರೆ ತಕ್ಷಣ ನಾವು 17ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಆ ಪ್ರಕಾಶ ರೂಪ ಧರಿಸಿದಂತಹ ಬೆಟ್ಟಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ 3 ಶಿಷ್ಯರನ್ನ ಕರೆದುಕೊಂಡು ಹೋಗ್ತಾನೆ. He manifested his glory before these 3 disciples. ಈ 3 ಶಿಷ್ಯರ ಮುಂದೆ ಆತನು ತನ್ನ ಮಹಿಮಾ ಪ್ರಭಾವವನ್ನ ಪ್ರದರ್ಶಿಸುತ್ತಾನೆ. Or in other words, he wanted to show them how the Son of Man is coming in his kingdom in glory. ಅಂದ್ರೆ ಅವನು ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಆತನು ಮಹಿಮಾ ಪ್ರಭಾವದೊಡನೆ ಬರುವಂತ ಆ ಸತ್ಯತೆಯನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. A miniature millennium is formed there in the spiritual vision. ನಾವು ಒಂದು ವೇಳೆ ಆತ್ಮಿಕವಾದಂತ ಒಂದು ದರ್ಶನದೊಡನೆ ಅಥವಾ ದೃಷ್ಟಿಯೊಡನೆ ನಾವು ನೋಡುವುದಾದರೆ, ಒಂದು ಕಿರಿದಾದಂತ ಒಂದು 1000 ವರ್ಷ ಆಳ್ವಿಕೆಯ ರೂಪವೇ ಇಲ್ಲಿ ಇದೆ. Yeah, verse 2 we see that he was transfigured before them and his face did shine like the sun and his firmament was as white as a light. ನಾವು 17ನೇ 2ನೇ ವರ್ಷದಲ್ಲಿ ನೋಡುವ ಹಾಗೆ ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆ ಆಯಿತು, ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು ಎಂಬುದಾಗಿ. Yes, he appeared in glory in the kingdom. ಅಲ್ಲಿ ಆ ರಾಜ್ಯದಲ್ಲಿ ಆತನು ಮಹಿಮೆಯೊಡನೆ ಕಾಣಿಸಿಕೊಂಡ ರೀತಿಯಲ್ಲಿ. At that time 2 persons come there, one is Moses and the other one is Elijah. ನಾವು ಅಲ್ಲಿ ನೋಡುವಾಗ ಆ ಸಮಯದಲ್ಲಿ 2 ವ್ಯಕ್ತಿಗಳು ಅಲ್ಲಿ ಅವರ ಜೊತೆಯಲ್ಲಿ ಕಾಣಿಸಿಕೊಳ್ತಾರೆ. ಅದು ಯಾರಂದ್ರೆ, ಒಬ್ಬನು ಮೋಶೆ ಮತ್ತು ಇನ್ನೊಬ್ಬನು ಎಲಿಯನು. So Moses, you know that Moses died and the God buried him. ನಮಗೆ ಮೋಶೆಯ ಬಗ್ಗೆ ಗೊತ್ತು. ಮೋಶೆ ಸತ್ತನು, ನಂತರ ಅವನ ಶರೀರವನ್ನ ದೇವರು ತಾನೇ ಸಮಾಧಿ ಮಾಡ್ತಾನೆ. Whereas Elijah never saw death and he was taken alive into heaven. ಆದ್ರೆ ಎಲಿಯನು ಆತನು ಮರಣವನ್ನ ನೋಡಲೇ ಇಲ್ಲ, ಆತನು ಜೀವ ಸಹಿತ ಪರಲೋಕಕ್ಕೆ ಏರಿಸಲ್ಪಡ್ತಾನೆ. Now they are appearing during this time. ಆದ್ರೆ ಅವರಿಬ್ಬರು ಈ ಸಮಯದಲ್ಲಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ. Not only that, 3 of the disciples of Jesus, they are there. ಅವರು ಮಾತ್ರವಲ್ಲ, ಅವರ ಜೊತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ 3 ಶಿಷ್ಯರು ಕೂಡ ಇದ್ದಾರೆ. Peter, James and John, they were the disciples along with him. ನಾವು ಅಲ್ಲಿ ನೋಡುವಾಗ ಪೇತ್ರನು, ಯಾಕೋಬನು ಮತ್ತು ಅವನ ತಮ್ಮನಾದ ಯೋಹಾನನು ಶಿಷ್ಯರು. And in elsewhere we read that when they appeared there, they were talking about the death that going to take place in Jerusalem very soon. ಅಲ್ಲಿ ಬೇರೆ ಭಾಗದಲ್ಲಿ ನಾವು ನೋಡ್ತೇವೆ, ಅವರು ಅಲ್ಲಿ ಸೇರಿಕೊಳ್ಳುವಾಗ ಅವರು ಮಾತಾಡುತ್ತಿದ್ದಂತ ವಿಷಯವೇನೆಂದ್ರೆ, ಯೆರೂಸಲೇಮಿನಲ್ಲಿ ಶೀಘ್ರವೇ ಸಂಭವಿಸಲಿರುವಂತಹ ಕರ್ತನಾದ ಯೇಸು ಕ್ರಿಸ್ತನ ಮರಣದ ಕುರಿತು. Mark chapter 9 verse 2 to 13, if you read, we have the same vision is explained there. ನಾವಲ್ಲಿ ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ ವರ್ಸ್ 9 verse 2 to 13. 2ರಿಂದ 13ನೇ ವಚನ ನೋಡುವಾಗ ಅದೇ ಒಂದು ಪ್ರಕಾಶಮಾನ ರೂಪ ಧರಿಸಿದಂತ ಬೆಟ್ಟದ ಕುರಿತು ಮಾರ್ಕನು ಬರೆಯುತ್ತಿದ್ದಾನೆ. So we see that the Lord was appearing to the disciples there. ಅಲ್ಲಿ ಕೂಡ ನಾವು ನೋಡ್ತೇವೆ, ಶಿಷ್ಯರಿಗೆ ಕರ್ತನಾದ ಯೇಸು ಕ್ರಿಸ್ತನು ಕಾಣಿಸಿಕೊಳ್ತಾ ಇದ್ದಾನೆ. And even in Luke's Gospel chapter 9 verse 28 to 30, we read the same 36. ಲೂಕನ್ ಸುವಾರ್ತೆ 9ನೇ ಅಧ್ಯಾಯ 27ರಿಂದ 30ನೇ ವರ್ಷದಲ್ಲಿ ಕೂಡ ಅದೇ ಭಾಗವನ್ನ ನಾವು ನೋಡ್ತೇವೆ. 28 to 36, we will have a look into that. 28ನೇ ವಚನದಿಂದ 36ನೇ ವಚನ ಲೂಕನ ಸುವಾರ್ತೆ 9ನೇ ಅಧ್ಯಾಯ. Yeah, we see that as they were praying, verse 29, we see that as he was prayed,
the appearance of his countenance was altered, and his raiment was white and glittering. ಅಲ್ಲಿ ಕೂಡ ನಾವು ನೋಡ್ತೇವೆ ಏನಂದ್ರೆ ಲೂಕ 9:29 ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಭಾವವು ಬೇರೆಯಾಯಿತು, ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು. ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು, ಇವರು ಯಾರಂದರೆ ಮೋಶೆಯು ಎಲಿಯನು. Yeah, they were talking in verse 31. You can, what was the conversation they had? ಅವ್ರು ಏನ್ ಮಾತಾಡ್ತಿದ್ದಾರೆ ಎಂಬುದನ್ನ ನಾವು 31ನೇ ವರ್ಷದಲ್ಲಿ ನೋಡಬಹುದು. So they spoke about his death, which he should accomplish at Jerusalem. ಯೆರೂಸಲೇಮಿನಲ್ಲಿ ಆತನು ಕೈಗೊಳ್ಳಬೇಕಾಗಿರುವಂತ ಯೇಸು ಕ್ರಿಸ್ತನು ತನ್ನ ಮರಣದ ಕುರಿತೇ ಅಲ್ಲಿ ಮಾತಾಡ್ತಾ ಇದ್ದ. So we see that there are so many people gathered together and they were discussing about the death of Jesus Christ that is going to take place in Jerusalem. ಯೆರೂಸಲೇಮಿನಲ್ಲಿ ಆಗಬೇಕಾಗಿರುವಂತ ಕರ್ತನಾದ ಯೇಸು ಕ್ರಿಸ್ತನ ಮರಣದ ಕುರಿತು ಇಲ್ಲಿ ಸೇರಿ ಬಂದಂತವರೆಲ್ಲರೂ ಕೂಡ ಮಾತಾಡುತ್ತಾ ಇದ್ದಾರೆ. This is a beautiful picture of millennium. ಇದು ಒಂದು ಕರ್ತನಾದ ಯೇಸು ಕ್ರಿಸ್ತನ ಆಳ್ಲಿಕ್ಕಿರುವಂತ 1000 ವರ್ಷ ಆಳ್ವಿಕೆಯ ಒಂದು ಸುಂದರವಾದ ಚಿತ್ರಣವಾಗಿದೆ. Who are the people they are there in the millennium? This is a question. ನೋಡ್ರಿ, ಅಲ್ಲಿ ಬರುವಂತ ಪ್ರಶ್ನೆ ಏನಂದ್ರೆ 1000 ವರ್ಷ ಆಳ್ವಿಕೆಯಲ್ಲಿ ಇರುವಂತವರು ಯಾರಾಗಿದ್ದಾರೆ ಎಂಬುದಾಗಿ. The first one, the people like Moses who died but rose again and glorified body. ಅಲ್ಲಿ ನಾವು ನೋಡುವಂತದ್ದು ಏನಂದ್ರೆ ಮೊದಲನೇದಾಗಿ ಮೋಶೆಯ ರೀತಿಯಲ್ಲಿರುವಂತ ಮನುಷ್ಯರು, ಅಂದ್ರೆ ಅವರು ಮರಣವನ್ನ ಹೊಂದಿ ಅನಂತರ ಪುನರುತ್ಥಾನವನ್ನ ಹೊಂದಿ ಮಹಿಮಾ ಶರೀರದಲ್ಲಿ ಕಾಣಿಸಿಕೊಳ್ಳುವಂತವ್ರು. There are some people like Elijah who never had seen the death, but they are transformed their body and they will appear in glorified body. ಆದ್ರೆ ಕೆಲವರು ಎಲಿಯನ ಹಾಗೆ ಇದ್ದಾರೆ ಹಳೆ ಒಡಂಬಡಿಕೆಯಲ್ಲಿ, ಅವರು ಮರಣವನ್ನ ಕಾಣಲೇ ಇಲ್ಲ, ಆದ್ರೆ ಅವರು ಮಾರ್ಪಾಡು ಹೊಂದಿದಂತ ಆ ಶರೀರದಲ್ಲಿ ಇಲ್ಲಿ 1000 ವರ್ಷ ಆಳ್ವಿಕೆಯಲ್ಲಿ ಬರುವಂತವರಾಗಿರ್ತಾರೆ. Paul, when he was writing about the Lord's coming in 1 Thessalonians chapter 4, ಕರ್ತನಾದ ಯೇಸು ಕ್ರಿಸ್ತನು 1ನೇ ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ತನ್ನ ಬರೋಣದ ಕುರಿತು ಮಾತಾಡುವಾಗ he speaks about that those who are dead in Christ shall be raised first. ಅಲ್ಲಿ ಆತನ ಹೇಳ್ತಾನೆ ಏನಂದ್ರೆ, ಮೊದಲು ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸತ್ತಿದ್ದಾರೋ ಅವರು ಮೊದಲು ಎಬ್ಬಿಸಲ್ಪಡ್ತಾರೆ. And we who are alive shall be transformed. ಅನಂತರ ನಾವು ಜೀವದಿಂದ ಉಳಿದಿರುವಂತ ನಾವು ಮಾರ್ಪಾಡನ್ನ ಹೊಂದುವಂತವರಾಗಿದ್ದೇವೆ. So we can see two categories of people. One is died and they are risen and resurrected and transformed. ನಾವು ಎರಡು ಗುಂಪಿನ ಜನರನ್ನ ನಾವಲ್ಲಿ ನೋಡ್ತೇವೆ. ಏನಂದ್ರೆ, ಒಬ್ಬರು ಸತ್ತು ಪುನರುತ್ಥಾನ ಹೊಂದಿ ಮಹಿಮೆಯನ್ನು ಹೊಂದಿದಂತವರು, ಇನ್ನೊಂದು that is like Moses. ಅದು ಮೋಶೆಯ ರೀತಿಯಲ್ಲಿ. Another one, they are alive and they are transformed. ಎರಡನೆಯವರು ಯಾರು ಎಂಬುದಾಗಿ ಹೇಳುವಾಗ ಜೀವದೊಂದುಳಿದಂತವರು ಮಾರ್ಪಾಡು ಹೊಂದುವಂಥದ್ದು. That is like Elijah. ಅದು ಎಲಿಯನ ಹಾಗೆ. And not only that, the Old Testament saints, all who was dead and they are alive and transformed. ಅನಂತರ ಅವರು ಮಾತ್ರವಲ್ಲ, ಹಳೆ ಒಡಂಬಡಿಕೆ ಭಕ್ತರು ಅಲ್ಲಿಯ ತನಕ ಯಾರ್ಯಾರು ಸತ್ತು ಹೋಗಿದ್ದಾರೋ ಅವರೆಲ್ಲರೂ ಕೂಡ ಎಬ್ಬಿಸಲ್ಪಟ್ಟು ಅವರು 1000 ವರ್ಷ ಆಳ್ವಿಕೆಯಲ್ಲಿ ಭಾಗವಹಿಸ್ತಾರೆ. When the Lord comes in glory, ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯೊಡನೆ ಬರುವಾಗ all the Old Testament saints will be resurrected. ಎಲ್ಲಾ ಹಳೆ ಒಡಂಬಡಿಕೆ ಭಕ್ತರು ಪುನರುತ್ಥಾನವನ್ನ ಹೊಂದಲಿಕ್ಕಿದ್ದಾರೆ. And he is going to give the rewards to them at that time. ಆ ಸಮಯಗಳಲ್ಲಿಯೇ ಆತನು ಅವರಿಗೆ ಪ್ರತಿಫಲಗಳನ್ನ ಕೊಡುತ್ತಾನೆ. In Revelation chapter 11 verse 18 we read about that. ನಾವು ಪ್ರಕಟಣೆ 11ನೇ ಅಧ್ಯಾಯ 18ನೇ ವಚನದಲ್ಲಿ ಆ ವಿಷಯದ ಕುರಿತು ಓದುತ್ತೇವೆ. So we have the transformed and glorified believers during the time of the millennium. ಹಾಗಾಗಿ 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ ಮಾರ್ಪಾಡು ಹೊಂದಿ ಮಹಿಮಾ ಶರೀರವನ್ನ ಹೊಂದಿದಂತ ವಿಶ್ವಾಸಿಗಳು ಕೂಡ ಭಾಗವಹಿಸ್ತಾರೆ. Apart from that, ಅದನ್ನ ಹೊರತುಪಡಿಸಿ there are so many people who were alive during the coming of the Lord. ಆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಸಮಯದಲ್ಲಿ ಈ ಭೂಮಿಯ ಮೇಲೆ ಅನೇಕರು ಸಂಕಟ ಮಹಾಸಂಕಟ ಕಾಲದಲ್ಲಿ ಅಂತ್ಯದಲ್ಲಿ ಜೀವದೊಂದುಳಿಯದಂತವರು ಇರುತ್ತಾರೆ. There are Jewish people who are gathered back into the land and they will see him, the wounds, and they will see the mark on his body. ಅಲ್ಲಿ ಯಹೂದ್ಯರು ಪ್ರಪಂಚದ ನಾನಾ ಭಾಗಗಳಿಂದ ಅವರು ಮತ್ತೆ ಇಸ್ರಾಯೇಲ್ ದೇಶಕ್ಕೆ ವಾಪಸ್ ಬಂದಂತವರಾಗಿ ಕರ್ತನಾದ ಯೇಸು ಕ್ರಿಸ್ತನ ಬರಣವನ್ನ ನೋಡುವಾಗ ಆತನ ಕೈಗಳ ಕಾಲಿನ ಗಾಯಗಳ ಗುರುತನ್ನು ಕೂಡ ಅವರು ಗುರುತಿಸ್ತಾರೆ. They will look unto him whom they have pierced. ಅವರು ಯಾರನ್ನ ಈಟಿಯಿಂದ ತಿವಿದರೋ ಅವನನ್ನ ದೃಷ್ಟಿಸಿ ನೋಡ್ತಾರೆ. And they will believe in him.
ಅನಂತರ ಅವನ ಮೇಲೆ ನಂಬಿಕೆ ಇಡ್ತಾರೆ. But they are with the natural body. They are not in the glorified body. ಆದ್ರೆ ಅವರು ತಮ್ಮ ಶಾರೀರಿಕ ಅಂದ್ರೆ ಸ್ವಾಭಾವಿಕ ಶರೀರದಲ್ಲಿ ಇರುವಂತವರಾಗಿರ್ತಾರೆ. They will ಅವರಿಗೆ also ಮಹಿಮಾ enter. ಶರೀರ ಇನ್ನೂ ಸಿಕ್ಕಿಲ್ಲ. Yeah, they are also entering into the millennial kingdom. ಅವರು ಕೂಡ 1000 ವರ್ಷ ಆಳ್ವಿಕೆಗೆ ಪ್ರವೇಶಿಸ್ತಾರೆ. They are Jewish people. ಅವರು ಯಹೂದ್ಯರು. Now, the thirdly, ಮೂರನೇದಾಗಿ Lord is going to gather all the Gentile nations around him during that time. ಆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಪ್ರಪಂಚದ ಎಲ್ಲಾ ಅನ್ಯ ಜನಾಂಗಗಳನ್ನ ತನ್ನ ಬಳಿಯಲ್ಲಿ ಸೇರಿಸ್ತಾನೆ. And he will judge them. ಅವರಿಗೆ ತೀರ್ಪನ್ನ ಕೊಡುವಂತವನಾಗಿದ್ದಾನೆ. They will separated like the sheep and the goat. ಅವರು ಕುರಿಗಳು ಮತ್ತು ಆಡುಗಳ ಮಾದರಿಯಲ್ಲಿ ಪ್ರತ್ಯೇಕಿಸಲ್ಪಡ್ತಾರೆ. Matthew 25, we read about that. ಅದನ್ನ ಕುರಿತು ನಾವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಓದ್ತೇವೆ. Those who are on the right side, they are the righteous ones. ನಾವು ಬಲಗಡೆಯಲ್ಲಿರುವಂತವರು ನೀತಿವಂತರು ಎಂಬುದಾಗಿ ನೋಡ್ತೇವೆ. Is compared to the sheep. ಅವರನ್ನ ನಾವು ಅಲ್ಲಿ ಕುರಿಗಳಿಗೆ ಹೋಲಿಸಲ್ಪಟ್ಟಿದೆ. On the left side, they are the goat, they are the sinners. ಅಲ್ಲಿ ಎಡಗಡೆಯಲ್ಲಿರುವಂತವರು ಅವರು ಪಾಪಿಷ್ಟರು ಅಥವಾ ಪಾಪಿಗಳು, ಅವರನ್ನ ಆಡುಗಳಿಗೆ ಹೋಲಿಸಲ್ಪಟ್ಟಿದೆ. These are the Gentiles who helped the Jewish people during the tribulation time. ಆ ಸಂಕಟ ಮಹಾಸಂಕಟ ಕಾಲದಲ್ಲಿ ಯಹೂದ್ಯ ಜನಾಂಗಕ್ಕೆ ಸಹಾಯ ಮಾಡಿದಂತ ಈ ಅನ್ಯ ಜನಾಂಗದವರು ಇವರು. Normally we are calling them as a righteous Gentiles. Righteous Gentiles means Gentiles who helped the Jewish people at the time of their trouble. ಸಾಧಾರಣವಾಗಿ ನಾವು ಇವರನ್ನ ನೀತಿವಂತರಾದ ಅನ್ಯ ಜನಾಂಗಗಳು ಎಂಬುದಾಗಿ ಕರಿತೇವೆ. ಯಾಕಂದ್ರೆ ಆ ರೀತಿ ಕರೆಯುವಂತದ್ದು ಅವರು ಆ ತೊಂದರೆಗಳ ಹಿಂಸೆಗಳ ಸಮಯದಲ್ಲಿ ಯಹೂದ್ಯರಿಗೆ ಸಹಾಯವನ್ನ ಮಾಡಿದರು. So the Lord is telling that you enter, those who are helping the Jewish people should enter into the millennial kingdom. ಅವಾಗ ಕರ್ತನಲ್ಲಿ ಅವ್ರಿಗೆ ಹೇಳ್ತಾನೆ ಏನಂದ್ರೆ, ಹೀಗೆ ಯಹೂದ್ಯರಿಗೆ ಸಹಾಯ ಮಾಡಿದಂತ ನೀವು 1000 ವರ್ಷ ಆಳ್ವಿಕೆಯಲ್ಲಿ ಪ್ರವೇಶಿಸಬೇಕು. Now look at the Matthew chapter 25 verse 34 very clearly speaks about that. ಅಲ್ಲಿ ನಾವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನ 35ನೇ ವಚನ ಅದರ ಕುರಿತು ಸ್ಪಷ್ಟವಾಗಿ ತಿಳಿಸುತ್ತದೆ. Yeah, we will read that. Matthew 25 verse 34. 34ನೇ ವಚನ 25ನೇ ಅಧ್ಯಾಯ ಮತ್ತಾಯ 34ನೇ ವಚನ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. Yeah, he says very clearly says that, come ye blessed of my Father, inherit the kingdom that is prepared for you from the foundation of the world. Father has prepared a kingdom, you enter into that kingdom. ಅಲ್ಲಿ ತಂದೆ ಒಂದು ರಾಜ್ಯವನ್ನ ಸ್ಥಾಪಿಸಿದ್ದಾನೆ, ಅದನ್ನ ನೀವು ಪ್ರವೇಶಿಸಿರಿ ಎಂಬುದಾಗಿ ಆ ಅನ್ಯ ಜನಾಂಗದವರಿಗೆ ಸಹಾಯ ಮಾಡಿದವರಿಗೆ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳ್ತಾನೆ. So in the millennial kingdom, in the beginning of the millennial kingdom, all those who are entering in the millennial kingdom, they are believers, they are born again. ಅಲ್ಲಿ ನಾವು ನೋಡ್ತೇವೆ ಅವಾಗ ಆ 1000 ವರ್ಷ ಆಳ್ವಿಕೆಯ ಪ್ರಾರಂಭದ ದಿನಗಳಲ್ಲಿ ಅದನ್ನ ಪ್ರವೇಶಿಸುವಂತವರೆಲ್ಲರೂ ಕೂಡ ಹೊಸದಾಗಿ ಹುಟ್ಟಿದಂತವರಾಗಿದ್ದಾರೆ. No unbeliever is allowed to enter into the millennial kingdom. ಯಾವ ಅವಿಶ್ವಾಸಿಯೂ ಕೂಡ 1000 ವರ್ಷ ಆಳ್ವಿಕೆಯನ್ನ ಪ್ರವೇಶಿಸಲಿಕ್ಕೆ ಅವಕಾಶವಿಲ್ಲ. And Satan and his people are bound and kept in the bottomless pit. ಅದೇ ಸಮಯದಲ್ಲಿ ನಾವು ವಾಕ್ಯದಲ್ಲಿ ನೋಡಿದ್ದೇವೆ 20ನೇ ಅಧ್ಯಾಯ ಪ್ರಕಟಣೆ, ಸೈತಾನನು ಮತ್ತು ಆತನ ಎಲ್ಲಾ ದೂತರನ್ನ ಸರಪಳಿಗಳಿಂದ ಬಂಧಿಸಿ ಆ ಒಂದು ಅಧೋಲೋಕದಲ್ಲಿ ಅವರು ದಬ್ಬಲ್ಪಟ್ಟಿದ್ದಾರೆ. But we should understand, during the millennial kingdom, those who are with the natural body, they will marry and they will have families. ಒಂದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು, ಯಾರು ಈ ರೀತಿಯಾಗಿ 1000 ವರ್ಷ ಆಳ್ವಿಕೆಗೆ ಪ್ರವೇಶಿಸ್ತಾರೋ, ಅಂದ್ರೆ ಯಾರ್ಯಾರು ತಮ್ಮ ಸ್ವಾಭಾವಿಕ ಅಥವಾ ಹುಟ್ಟಿದಂತ ಶರೀರದಲ್ಲಿ ಇನ್ನೂ ಇರುವಂತವರಾಗಿರ್ತಾರೋ ಅವರು ಮದುವೆಗಳನ್ನ ಮಾಡಿಕೊಳ್ತಾರೆ, ಮಕ್ಕಳನ್ನ ಪಡೆಯುವಂತವರಾಗಿರ್ತಾರೆ. Yeah, many will be born during the time of millennium. 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ ಅನೇಕರು ಜನಿಸ್ತಾರೆ. So some of them, they may not believe in Lord Jesus Christ. ಅವರಲ್ಲಿ ಆ ರೀತಿ ಅಲ್ಲಿ 1000 ವರ್ಷ ಆಳ್ವಿಕೆಯಲ್ಲಿ ಹುಟ್ಟಿದಂತವರು ಬೆಳೆಯುತ್ತಾ ಬರುವಾಗ ಅವರು ಕರ್ತನಾದ ಯೇಸು ಕ್ರಿಸ್ತನನ್ನು ಅನೇಕರು ಅಂಗೀಕರಿಸುವುದಿಲ್ಲ. Some of them will rebel against Lord Jesus Christ. ಆ ಕೆಲವರು ಕರ್ತನಾದ ಯೇಸು ಕ್ರಿಸ್ತನ ವಿರುದ್ಧ ದಂಗೆ ಹೇಳ್ತಾರೆ. So we see that Jesus is going to rule upon the earth with the iron rod. ಆಗ ನಾವು ನೋಡ್ತಾ ಬಂದದ್ದೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದ ಮೇಲೆ
ಕಬ್ಬಿಣದ ಕೋಲನ್ನ ಹಿಡಿದುಕೊಂಡಂತವನಾಗಿ ಆಳುತ್ತಾನೆ. So those who are against him and those who are rebelling against them, he will punish them. ಆತ ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನಿಗೆ ವಿರೋಧವಾಗಿದ್ದಾರೋ, ಆತನ ವಿರುದ್ಧ ಎದ್ದು ಬೀಳುವಂತವರಾಗಿರ್ತಾರೋ ಅಂತವರನ್ನ ಯೇಸು ಸ್ವಾಮಿ ಶಿಕ್ಷಿಸ್ತಾನೆ. The time, the millennial kingdom is one of the best time in the human history. ಮನುಷ್ಯನ ಒಂದು ಚರಿತ್ರೆಯಲ್ಲಿಯೇ ಅತ್ಯುತ್ತಮವಾದ ಒಂದು ಸಮಯ ಅಂದರೆ ಅದು 1000 ವರ್ಷ ಆಳ್ವಿಕೆಯ ಸಮಯ. There is a socio-economic development takes place during that time. ಯಾಕಂದ್ರೆ ಅಲ್ಲಿ ಒಂದು ಸಾಮಾಜಿಕ ಕಳಿಕಳಿಯಿಂದ ಕೂಡಿದಂತ ಒಂದು ಆರ್ಥಿಕ ಅಥವಾ ಆರ್ಥಿಕ ಒಂದು ಬೆಳವಣಿಗೆಗಳು ಕೂಡ ಉಂಟಾಗುವಂತದ್ದಾಗಿರ್ತದೆ. There will be peace all over the world. ಪ್ರಪಂಚದಾದ್ಯಂತ ಸಮಾಧಾನ ನೆಲೆಸಿರ್ತದೆ. No more war. ಎಂದಿಗೂ ಕೂಡ ಯುದ್ಧಗಳಿರುವುದಿಲ್ಲ. Isaiah chapter 2 verse 4, you read that verse. ಅದನ್ನ ನಾವು ಯೆಶಾಯನ ಗ್ರಂಥ 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತೇವೆ. If you go to UN headquarters in New York, ಒಂದು ವೇಳೆ ನಾವು ನ್ಯೂಯಾರ್ಕ್ ಅಲ್ಲಿರುವಂತ ವಿಶ್ವಸಂಸ್ಥೆಗೆ ಹೋಗುವುದಾದ್ರೆ, and there this verse is written in front of the UN headquarter. ಅಲ್ಲಿ ಅವರ ಮುಖ್ಯ ಕಚೇರಿಯ ಮುಂದೆ ಈ ವಾಕ್ಯವನ್ನ ಬರೆಯಲ್ಪಟ್ಟಿದೆ. Please read that. They say that there is no more war. ಅಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ, ಯೆಶಾಯನ ಗ್ರಂಥದಲ್ಲಿ ಬರೆದ ಹಾಗೆ ಇನ್ನೆಂದಿಗೂ ಯುದ್ಧಗಳು ಸಂಭವಿಸುವುದಿಲ್ಲ. Yeah, this verse is written, they shall beat their swords and into plowshares and their spears into pruning hooks. Nation shall not lift up sword against nation, neither shall they learn war anymore. ಅಲ್ಲಿ ಹೀಗೆ ಬರೆಯಲ್ಪಟ್ಟಂತರು, ಅವರೋ ತಮ್ಮ ಆಯುಧಗಳನ್ನ ಕುಲುಮೆಗೆ ಹಾಕಿ ಕತ್ತಿಗಳನ್ನ ಗುಳಗಳನ್ನಾಗಿಯೂ ಬರ್ಜಿಗಳನ್ನ ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. Yeah, there is no more war. That is written before the headquarters of UN. But you know that after the formation of the UN, maximum war has taken place in the world. ಅಲ್ಲಿ ಆ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿಯ ಮುಂದೆ ಈ ವಾಕ್ಯಗಳು ಅಂದ್ರೆ ಯುದ್ಧಾಭ್ಯಾಸವಾಗುವುದಿಲ್ಲ ಎಂಬುದಾಗಿ ಬರೆದಿದ್ದಾಗಿಯೂ ಕೂಡ, ಒಂದು ವೇಳೆ ಈ ವಿಶ್ವಸಂಸ್ಥೆ ಸ್ಥಾಪನೆ ಆದ ಮೇಲೆ ಅತಿ ಹೆಚ್ಚಾದಂತ ಯುದ್ಧಗಳು ಪ್ರಪಂಚದಾದ್ಯಂತ ನಡೆದಿದೆ. This verse is going to fulfill at the time of millennium. ಆದ್ರೆ ಈ ವಾಕ್ಯ ಯಾವಾಗ ನೆರವೇರ್ತದೆ ಎಂಬುದಾಗಿ ನೋಡುವಾಗ 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ. Yeah, there will be social justice will be met. Jesus Christ is the judge and he will judge the world righteously at that time. ಒಂದು ಸಾಮಾಜಿಕವಾದಂತ ನ್ಯಾಯ ಎಲ್ಲರಿಗೂ ಅಲ್ಲಿ ಒದಗಿಸಲ್ಪಡುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಆಳುವಂತವನಾಗಿರ್ತಾನೆ. ಆತನು ನ್ಯಾಯಯುತವಾಗಿ ನೀತಿವಂತಿಕೆಯಿಂದ ರಾಜ್ಯಭಾರವನ್ನ ಮಾಡ್ತಾನೆ. Yeah, in the book of Isaiah chapter 11, beautifully it is described about the Lord's ruling upon this world. ಕರ್ತನಾದ ಯೇಸು ಕ್ರಿಸ್ತನ ಈ ಪ್ರಪಂಚದ ಮೇಲಿನ ಆಳ್ವಿಕೆಯನ್ನ ಯೆಶಾಯನ ಗ್ರಂಥ 11ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ವಿವರಿಸಲ್ಪಟ್ಟಿದೆ. Yeah, in 11 verse 4 says that, but with the righteousness shall he judge the poor. 11ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳ್ತದೆ, ನ್ಯಾಯವಾಗಿ ತೀರ್ಪು ಮಾಡುವನು, ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು. In verse 5 he says that righteousness shall be the girdle of his loins and faithfulness the girdle of his waist. 5ನೇ ವಚನದಲ್ಲಿ ನಾವು ನೋಡ್ತೇವೆ, ಧರ್ಮವೇ ಅವನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. So we see that there was a righteous rule. There is no injustice will be there in the kingdom. ಈ ರಾಜ್ಯದಲ್ಲಿ 1000 ವರ್ಷ ಆಳ್ವಿಕೆಯಲ್ಲಿ ಒಂದು ನೀತಿವಂತಿಕೆಯ ಧರ್ಮದಿಂದ ಆಧಾರಗೊಂಡಂತ ಒಂದು ರಾಜ್ಯವಿರ್ತದೆ. ಎಂದಿಗೂ ಕೂಡ ಅನ್ಯಾಯ ಇಲ್ಲಿ ಇರುವುದಿಲ್ಲ. No wickedness is permitted in the society. ಆ ಸಮಾಜದಲ್ಲಿ ಯಾವುದೇ ತರವಾದಂತಹ ಒಂದು ದುಷ್ಟತನಕ್ಕೆ ಅವಕಾಶವಿಲ್ಲ. Of course, the wicked people will be there, but they will be eliminated. They will be destroyed morning by morning. ಅಲ್ಲಿ ದುಷ್ಟರು ಇರುವಂತವ್ರು ಆಗಿರ್ತಾರೆ, ಆದ್ರೆ ಆ ದುಷ್ಟರನ್ನ ಅಲ್ಲಿಂದ ಅಲ್ಲೇ ಕರ್ತನು ತೆಗೆದು ಹಾಕುವಂತವನಾಗಿರ್ತಾನೆ ಬೆಳಗಿಂದ ಬೆಳಗ್ಗೆನೆ. Yeah, look at that. Psalm 101 verse 8, you read that. ಅದನ್ನ ನಾವು 101ನೇ ಕೀರ್ತನೆ 8ನೇ ವಚನದಲ್ಲಿ ನಾವು ನೋಡ್ತೇವೆ. Yeah, I will early destroy all the wicked of the land, that I may cut off all the wicked doers from the city of the Lord. ಯೆಹೋವನ ಪಟ್ಟಣದಲ್ಲಿ ಕೆಡುಕರೇ ಉಳಿಯದಂತೆ ಪ್ರತಿದಿನವೂ ಬೆಳಗಿನಲ್ಲಿ ದೇಶದ ದುಷ್ಟರನ್ನು ಸಂಹರಿಸುತ್ತಾ ಬರುವೆನು. Yeah, look at the word pradidinam. That is every day
he will remove all the wicked ones from the society. ಪ್ರತಿದಿನ ಆತನು ಆ ಸಮಾಜದಿಂದ ಅಥವಾ 1000 ವರ್ಷ ಆಳ್ವಿಕೆಯ ಸಮಯದಲ್ಲಿರುವಂತಹ ಸ್ಥಳದಿಂದ ದುಷ್ಟರನ್ನ ಕೆಡುಕರನ್ನ ನಾಶ ಮಾಡುತ್ತಾ ಬರ್ತಾನೆ. That is why I told you it is going to be a ruling with the iron rod. ಅದರಿಂದಲೇ ನಾನು ನಿಮಗೆ ಹೇಳ್ತಾ ಬಂದದ್ದು, ವಾಕ್ಯವು ಕೂಡ ಹೇಳುವಂತದ್ದು ಏನಂದ್ರೆ, ಆ ಒಂದು ರಾಜ್ಯಭಾರ ಕಬ್ಬಿಣದ ಕೋಲಿನಿಂದ ಆಳ್ವಿಕೆ ಇದ್ದಂತ ರಾಜ್ಯಭಾರ. So the righteous will flourish during that time. ಆದ್ರಿಂದ ಆ ಸಮಯಗಳಲ್ಲಿ ನೀತಿವಂತರು ಅವರು ಅಭಿವೃದ್ಧಿ ಹೊಂದುತ್ತಾರೆ. 92 Psalm 92 verse 12 we read that. ಅದನ್ನ ನಾವು 92ನೇ ಕೀರ್ತನೆ 12ನೇ ವಚನದಲ್ಲಿ ನೋಡ್ತೇವೆ. The righteous shall flourish like the palm tree. He shall grow like a cedar in Lebanon. Maybe happening during that time. ಅಲ್ಲಿ ನಾವು ನೋಡ್ತೇವೆ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. The death is there during that time. ಆ ಸಮಯದಲ್ಲಿ death is there. ಆ ಸಮಯದಲ್ಲಿ ಮರಣ ಉಂಟು. Is not usual every time, but it is happening because those who are committing sin, they will die. ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಅಥವಾ ನೀತಿವಂತರೆಲ್ಲ ಸಾಯುವಂತವರಾಗಿರುವುದಿಲ್ಲ, ಆದ್ರೆ ಯಾರು ಕೆಡುಕರೋ ದುಷ್ಟರೋ ಅವರಿಗೆ ಅವರ ಮರಣ ಉಂಟಾಗ್ತದೆ. See, you should understand, Satan is not there, his angels are not there, but the man with the natural fallen nature is there. So the sin nature is there in man. ಆದ್ರೆ ಸೈತಾನನಲ್ಲಿ ಇರುವುದಿಲ್ಲ, ಆತನ ಅನ್ಯಾಯಿಗಳು ಅಲ್ಲಿ ಇರುವುದಿಲ್ಲ. ಆದ್ರೆ ಒಂದು ವಿಷಯವನ್ನ ನಾವು ತಿಳ್ಕೊಳ್ಬೇಕು, ಸ್ವಾಭಾವಿಕ ಶರೀರದಲ್ಲಿರುವಂತ ಈ ಜನರಲ್ಲಿ ಪಾಪದ ಸ್ವಭಾವ ಇರುವಂತದ್ದಾಗಿರ್ತದೆ. ಆ ಬಿದ್ದು ಹೋದಂತ ಮನುಷ್ಯನ ಸ್ಥಿತಿ ಇದೇ ಆಗಿದೆ. As I told you in the beginning, no unbeliever is there, all are believers. ಅಲ್ಲಿ ಪ್ರಾರಂಭದಲ್ಲಿ ನಾವು ನೋಡ್ತಾ ಬಂದು, ನಾವು ಆ 1000 ವರ್ಷ ಆಳ್ವಿಕೆ ಪ್ರಾರಂಭದಲ್ಲಿ ಸೇರುವಂತವರು ಯಾವ ಅವಿಶ್ವಾಸಿಗಳು ಅಲ್ಲಿ ಸೇರ್ಲಿಕ್ಕೆ ಅವಕಾಶವಿಲ್ಲ, ಬರೀ ವಿಶ್ವಾಸಿಗಳೇ ಇರುವಂತವರಾಗಿರ್ತಾರೆ. But those who are born during that time, they have a sin nature. Sometimes they won't believe in Lord Jesus Christ. ಆದ್ರಿಂದ ಅಲ್ಲಿ ಆ ಸಮಯದಲ್ಲಿ ಹುಟ್ಟಿದಂತವರಲ್ಲಿ ಪಾಪದ ಸ್ವಭಾವ ಇರುವುದರಿಂದ ಅವರು ಕರ್ತನಾದ ಯೇಸು ಕ್ರಿಸ್ತನ ವಿರುದ್ಧವಾಗಿ ಪಾಪ ಮಾಡುವಂತವರಾಗಿದ್ದಾರೆ. As they have the sin nature, they commit sin. ಅವರಿಗೆ ಪಾಪದ ಸ್ವಭಾವ ಇರುವುದರಿಂದ ಅವರು ಪಾಪವನ್ನ ಮಾಡ್ತಾರೆ. And as I told you, those who are committing sin against the Lord, they will be eliminated, they will be killed. ಅಲ್ಲಿ ನಾವು ನಿಮಗೆ ವಾಕ್ಯದ ಆಧಾರದಿಂದ ಹೇಳ್ತಾ ಬಂದ ಹಾಗೆ, ಹೀಗೆ ಕರ್ತನಾದ ಯೇಸು ಕ್ರಿಸ್ತನ ವಿರುದ್ಧ ಯಾರು ಪಾಪ ಮಾಡುತ್ತಾರೋ ಅಂತ ದುಷ್ಟರನ್ನ ದೇವರು ಸಂಹರಿಸ್ತಾ ಬರ್ತಾನೆ. Death is not common, but the death is there. ಆದ್ರೆ ಮರಣ ಅನ್ನುವಂಥದ್ದು ಅದು ಬಹಳ ಸಾಮಾನ್ಯವಾಗಿರುವುದಿಲ್ಲ, ಆದ್ರೆ ಅದು ಮರಣ ಅನ್ನುವಂಥದ್ದು ಇರ್ತದೆ. Yeah, Isaiah chapter 65 verse 20 and 22, please read there. ಯೆಶಾಯನ ಗ್ರಂಥ 65ನೇ ಅಧ್ಯಾಯ 20 ಮತ್ತು 22ನೇ ವಚನ. ಯೆಶಾಯ 65. Yeah, there is mentioned that the life of people will be like the long life, like the tree, life of tree. ಅಲ್ಲಿ 65ನೇ ಅಧ್ಯಾಯ ವರ್ಸಸ್ verses 20 and 21. 20 ಮತ್ತು 21ನೇ ವಚನ ಹೀಗೆ ನೋಡ್ತೇವೆ. ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು, ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು. Look at that. Here it is mentioned that death is there. ಇಲ್ಲಿ ನಾವು ನೋಡ್ತೇವೆ ಏನಂದ್ರೆ ಮರಣ ಇದೆ 1000 ವರ್ಷ ಆಳ್ವಿಕೆಯಲ್ಲಿ. And the reason for the death is also mentioned. That is, the sin is the reason. Sinner will die even if he is 100-year-old. ಮರಣಕ್ಕೆ ಇರುವಂತ ಕಾರಣ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ ಪಾಪಿಷ್ಠನು ಸಾಯ್ತಾನೆ, ಆದ್ರೆ 100 ವರ್ಷದೊಳಗೆ ಶಾಪ ತಗಲದ ಅವನಿಗೆ. Somebody will come and say, Jojo, yesterday there's a small boy died yesterday in the neighborhood. ಅಲ್ಲಿ ಕೆಲವರು ಬಂದು ಹೇಳಬಹುದು, ನಿನ್ನೆ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಸಣ್ಣ ಹುಡುಗ ಸತ್ತು ಹೋದ. A small child. ಒಂದು ಸಣ್ಣ ಮಗು ಹುಡುಗ. Then you ask, what is the age of the child? ಅವಾಗ ನಾವು ಅವ್ರಿಗೆ ಕೇಳ್ಬೋದು, ಆ ಹುಡುಗನ ವಯಸ್ಸೆಷ್ಟು? Then they will say 100 years. ಅವಾಗ ಅವ್ರು ಹೇಳ್ತಾರೆ 100 ವರ್ಷ ಎಂದಾಗ. See, a child is of 100 years, you know that. ಒಂದು ಮಗು 100 ವರ್ಷ ವಯಸ್ಸಿನದು ನೋಡ್ರಿ. Why? Because people live up to 700, 800 years. ಯಾಕಂದ್ರೆ ಅಲ್ಲಿ ಆ 1000 ವರ್ಷದಲ್ಲಿ ಜನರು 700, 800 ವರ್ಷದ ತನಕ ಅಲ್ಲಿ ಜೀವಿಸ್ತಾರೆ. So when then the people are living up to 800, 900 years, naturally 100 years is a small boy.
ಆವಾಗ ಜನರು ಮನುಷ್ಯರು 700-900 ವರ್ಷ ಜೀವಿಸ್ತಾರೋ ಅವಾಗ ಸ್ವಾಭಾವಿಕವಾಗಿ ಒಂದು ಸಣ್ಣ ಮಗು 100 ವರ್ಷದ ವಯಸ್ಸಾಗಿರ್ತದೆ. So the reason for the death is also mentioned because they are committing sin. ಅಲ್ಲಿ ಮರಣಕ್ಕಿರುವಂತ ಕಾರಣವೂ ಕೂಡ ವಾಕ್ಯದಲ್ಲಿ ಬರೆದಿದೆ. ಯಾಕೆ ಅಂದ್ರೆ ಅವರು ಪಾಪ ಮಾಡುವಂತವರಾಗಿದ್ದಾರೆ. So one thing we should understand, during the millennial kingdom only the sinners die, no righteous one will die. ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಏನಂದ್ರೆ 1000 ವರ್ಷ ಆಳ್ವಿಕೆ ಸಮಯದಲ್ಲಿ ಪಾಪಿಗಳು ಮಾತ್ರ ಸಾಯುತ್ತಾರೆ ಹೊರತು ಯಾವ ನೀತಿವಂತನು ಮರಣ ಹೊಂದುವುದಿಲ್ಲ. We don't have any reference suggesting that there was a death of the righteous one during the time of millennium. ಒಂದು ವೇಳೆ 1000 ವರ್ಷ ಆಳ್ವಿಕೆ ಸಮಯದಲ್ಲಿ ಒಬ್ಬ ನೀತಿವಂತನು ಸತ್ತಿದ್ದಾನೆ ಅನ್ನೋದಕ್ಕೆ ಪುರಾವೆ ಕೊಡುವಂತ ಅಥವಾ ಸಹಾಯ ಮಾಡುವಂತ ಯಾವುದೇ ವಾಕ್ಯ ನಮಗೆ ಆಧಾರವಿಲ್ಲ. It's very important. Because of that, after 1000 years there is no resurrection of the righteous mentioned. ಆದ್ರಿಂದ ಯಾಕಂದ್ರೆ ಇದನ್ನ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. 1000 ವರ್ಷ ಆಳ್ವಿಕೆ ಆದ ನಂತರ ಆ ನೀತಿವಂತರಿಗೆ ಪುನರುತ್ಥಾನವಿದೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿಲ್ಲ. The resurrection of all the righteous will take place before the 1000 years. ಈ ಒಂದು ವೇಳೆ ನೀತಿವಂತನ ಆ ಒಂದು ಪುನರುತ್ಥಾನ ಅಥವಾ ಮಾರ್ಪಾಡು ಎಲ್ಲವೂ ಕೂಡ 1000 ವರ್ಷ ಆಳ್ವಿಕೆಯ ಮೊದಲೇ ನೆರವೇರಿಸಲ್ಪಡ್ತದೆ. So all the resurrection that takes place before 1000 years is called as the first resurrection. ಯಾವ ಒಂದು ಪುನರುತ್ಥಾನ 1000 ವರ್ಷ ಆಳ್ವಿಕೆಯ ಮೊದಲೇ ಅದು ಉಂಟಾಗುತ್ತದೋ ಆ ಪುನರುತ್ಥಾನಕ್ಕೆ ಪ್ರಥಮ ಪುನರುತ್ಥಾನ ಎಂಬುದಾಗಿ ಕರೆಯಲ್ಪಟ್ಟಿದೆ. The resurrection of the wicked ones that will take place after 1000 years, it is called as the second resurrection. ಕೆಡುಕರ ಅಥವಾ ದುಷ್ಟರ ಪುನರುತ್ಥಾನ ಅದು 1000 ವರ್ಷ ಆಳ್ವಿಕೆ ಆದ ನಂತರ ಉಂಟಾಗ್ತದೆ. ಆ ಒಂದು ಪುನರುತ್ಥಾನಕ್ಕೆ ಎರಡನೇ ಪುನರುತ್ಥಾನ ಎಂಬುದಾಗಿ ಹೇಳ್ತಾರೆ. So we see that the lifespan of man will increase like the lifespan of tree. You look at the same Isaiah 65 verse 22. Please read there. ನಾವು ಯೆಶಾಯ 65:22 ವಚನ ಓದೋಣ. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು, ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನಿಗೆ ವಶವಾಗದು. ನನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು. Yeah, like the days of a tree are the days of my people. ನೋಡ್ರಿ, ನನ್ನ ಜನರ ಆಯಸ್ಸು ಒಂದು ವೃಕ್ಷದ ಆಯಸ್ಸಿನಂತಿರ್ತದೆ. So we see that is a wonderful time the Lord is going to do, and lot of development is going to take place at that time. ಹಾಗಾಗಿ 1000 ವರ್ಷ ಆಳ್ವಿಕೆಯಲ್ಲಿ ಒಂದು ಬಹಳ ವಿಶೇಷವಾದಂತ ಆಶ್ಚರ್ಯ ಉಂಟು ಮಾಡುವಂತಹ ಸಮಯ ಮತ್ತು ಅನೇಕ ಅಭಿವೃದ್ಧಿ ಆ ಸಮಯಗಳಲ್ಲಿ ಉಂಟಾಗ್ತದೆ. Isaiah chapter 11 verse 9 says that the earth will be filled with the knowledge of man will increase. ಅಲ್ಲಿ ನಾವು ಯೆಶಾಯನ ಗ್ರಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರ್ತೇವೆ, ಏನಂದ್ರೆ ಮನುಷ್ಯನ ಜ್ಞಾನವೂ ಕೂಡ ವೃದ್ಧಿ ಆಗ್ತದೆ ಮತ್ತು ಸಮುದ್ರದ ಹಾಗೆ ಆ ಜ್ಞಾನ ಅದು ಹರಡಿಕೊಳ್ತದೆ. Some Bible scholars believe that there will be a unified language. All the language will be unified and there will be a single language universally. ನಾವು ಕೆಲವರು ಅದನ್ನ ಪ್ರಸ್ತಾಪಿಸಿ ಹೀಗೆ ಹೇಳ್ತಾರೆ, ಏನಂದ್ರೆ ಪ್ರಪಂಚದಾದ್ಯಂತ ಒಂದೇ ಒಂದು ಐಕ್ಯವಾಗಿರುವಂತ ಭಾಷೆ ಇರ್ತದೆ. ನಾನಾ ಭಾಷೆಗಳಿದ್ದರೂ ಕೂಡ ಅವೆಲ್ಲವೂ ಐಕ್ಯವಾಗಿ ಒಂದೇ ಭಾಷೆ ಆಗಿರ್ತದೆ. ಎಲ್ಲರೂ ಆ ಭಾಷೆಯನ್ನ ಅರ್ಥ ಮಾಡಿಕೊಳ್ತಾರೆ. You know, up to the time of Babylon, all were speaking about one single language. ನಾವು ಕೂಡ ನೋಡ್ತೇವೆ, ಬಾಬೆಲ್ ದೇಶಕ್ಕೆ ಸೆರೆಯಾಳಾಗಿ ಒಯ್ಯೋದಕ್ಕಿಂತ ಮೊದಲು ಎಲ್ಲರೂ ಒಂದೇ ಭಾಷೆಯನ್ನ ಆಡುತ್ತಾ ಇದ್ದರು. But it is after that Babylon tower, we know that they were scattered, the language was confused. Now again, the same language, single language is going to come. ಓಕೆ, ಆದಿಕಾಂಡದಲ್ಲಿ ನೋಡುವಂತ ಆ ಬಾಬೇಲ್ ಗೋಪುರ ಅದು ಕಟ್ಟುವುದಕ್ಕಿಂತ ಮುಂಚೆ ಪ್ರಪಂಚದಾದ್ಯಂತ ಒಂದೇ ಭಾಷೆ ಇತ್ತು. ಆದ್ರೆ ಅವರು ಗೋಪುರ ಕಟ್ಟದ್ರಿಂದ ದೇವರು ಶಾಪ ಕೊಟ್ಟು ಅವರಿಗೆ ಬೇರೆ ಬೇರೆ ಭಾಷೆಗಳನ್ನ ಕೊಟ್ಟು ಪ್ರಪಂಚದಾದ್ಯಂತ ಚದುರಿಸಿದ. In Zephaniah chapter 3 verse 9, Bible scholars say that it is speaking about the unified universal language. ಚೆಫನ್ಯ 9ನೇ ಅಧ್ಯಾಯ 3ನೇ ಅಧ್ಯಾಯ 9ನೇ ವರ್ಷದಲ್ಲಿ ಬರೆಯಲ್ಪಟ್ಟಿರುವಂತಹ ಮಾತು, ಅದನ್ನ ಸತ್ಯವೇದದ ವಿದ್ವಾಂಸರು ಹೇಳುವಂತದ್ದು ಏನಂದ್ರೆ, ಆ ಮಾತು ವಿಶ್ವದಾದ್ಯಂತ ಇರುವಂತ ಏಕೈಕ ಭಾಷೆಯ ಕುರಿತಾಗಿದೆ ಎಂಬುದಾಗಿ. Yeah, there will be a lot of development, agriculture development and industrial development will take place. ಅಲ್ಲಿ ಬಹಳ ಕೈಗಾರಿಕೆ ಮತ್ತು ಕೃಷಿ ಇದರ ಕುರಿತಿರುವಂತ ಅನೇಕ ಬೆಳವಣಿಗೆಗಳು ಅಲ್ಲಿ ಉಂಟಾಗ್ತದೆ.
there will be a cultivation and there will be a cattle rearing. Everything will take place. Isaiah 30 verse 23. You please read. ಏಷಾಯ 31ನೇ ಅಧ್ಯಾಯ 33ನೇ ವಚನಕ್ಕೆ ಓದ್ತೇವೆ. ಅಲ್ಲಿ ಉಳುಮೆಯನ್ನ ಮಾಡ್ತಾರೆ, ಬೀಜವನ್ನ ಬಿತ್ತುತ್ತಾರೆ, ಬೆಳೆಗಳನ್ನ ಬೆಳೀತಾರೆ, ಎಲ್ಲಾ ಕಾರ್ಯಗಳು. ಆಮೇಲೆ ಹಸುಗಳನ್ನ ಸಾಕುವಂತವರಾಗಿರ್ತಾರೆ, ಕುರಿ, ಹಸು, ಪ್ರಾಣಿಗಳನ್ನ. Yeah, we see that there will be a lot of agriculture development that is going to happen during this time. ಈ ಒಂದು 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ ಹೀಗೆ ಕೃಷಿಯ ಕುರಿತಿರುವಂತಹ ಅನೇಕ ಬದಲಾವಣೆಗಳು, ಬೆಳವಣಿಗೆಗಳು ಉಂಟಾಗ್ತದೆ. Yeah, that day shall thy cattle feed in large parts. There will be a cattle feed, cattle development or rearing. We see that. ಅಥವಾ ಹಸು ಪ್ರಾಣಿಗಳನ್ನ ಸಾಕುವಂತದ್ದು ಅಭಿವೃದ್ಧಿ ಆಗುವಾಗ ಅವುಗಳನ್ನ ಮೇಯಿಸಲಿಕ್ಕಿರುವಂತಹ ಒಂದು ವಿಸ್ತಾರವಾದಂತಹ ಒಂದು ಸ್ಥಳವೂ ಕೂಡ ಅಲ್ಲಿ ಇರುವಂತದ್ದಾಗಿರ್ತದೆ. Building construction will be there during that time. In Isaiah 61 verse 21, we see that everyone will build their own houses. ನಾವು 61ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ 21ನೇ ವಚನದಲ್ಲಿ ಓದ್ತಾ ಬಂದ ಹಾಗೆ ಅಲ್ಲಿ ಮನೆಗಳ ಕಟ್ಟೋಣವೂ ಕೂಡ ಉಂಟು. ಅನೇಕರು ತಮ್ಮದೇ ಆದಂತಹ ಮನೆಗಳನ್ನ ಕಟ್ಟಿಕೊಳ್ತಾರೆ. So there will be a lot of demand probably for the civil engineers. You know, a lot of building construction will be there. ಹಾಗಾಗಿ ಕಟ್ಟುವಂತ ಇಂಜಿನಿಯರ್ಗಳು, ತಾಂತ್ರಿಕತೆ ಜ್ಞಾನ ಉಳ್ಳಂತವರಿಗೆ ಬಹಳ ಒಂದು ಬೇಡಿಕೆ ಇರ್ತದೆ ಆ ಸಮಯದಲ್ಲಿ. Not only that, there is a fishery development. Fishes will be catching, people will catch fishes and abundance of fishes will be there during that time. ಅದು ಮಾತ್ರವಲ್ಲ, ಆ ಸಮಯಗಳಲ್ಲಿ ಬಹಳ ಹೆಚ್ಚಾಗಿ ಮೀನುಗಳು ಇರುವುದರಿಂದ ಮೀನು ಹಿಡಿಯುವ ಒಂದು ಕಸುಬು ಕೂಡ ಅಲ್ಲಿ ಇರ್ತದೆ ಆ ಸಮಯದಲ್ಲಿ. Yeah, Ezekiel chapter 47 verse 9 to 10, we see that throughout the Dead Sea area and they are going to catch a lot of fishes at that time. ಅಲ್ಲಿ ಎಜೆಕೇಲ ಗ್ರಂಥ 47ನೇ ಅಧ್ಯಾಯ 9ರಿಂದ 10ನೇ ವಚನದಲ್ಲಿ ನಾವು ನೋಡ್ತೇವೆ ಆಳವಾದಂತ ಸ್ಥಳಗಳಲ್ಲಿ ಇರುವಂತ ಅನೇಕ ಮೀನುಗಳನ್ನು ಹಿಡಿಯುವಂತ ಒಂದು ಸಂಗತಿ. Some people is worried about what will be the food there, whether we can eat non-veg. This suggests that we can eat non-veg. Fishes are going to be the food of the people at that time. ಕೆಲವರಿಗೆ ಚಿಂತೆ ಇರ್ಬೋದು, 1000 ವರ್ಷ ಆಳ್ವಿಕೆಯಲ್ಲಿ ಯಾವ ತರವಾದ ಆಹಾರವಿರ್ತದೆ, ನಮಗೆ ಅಲ್ಲಿ ನಾನ್ ವೆಜ್ ಅಂದ್ರೆ ಮಾಂಸಾಹಾರಿ ಆಹಾರ ಸಿಗ್ತದೋ ಇಲ್ಲವೋ ಎಂಬುದಾಗಿ. ವಾಕ್ಯದಲ್ಲಿ ನೋಡಿದ ಹಾಗೆ ಮೀನು ಕೂಡ ಸಿಗುವಂತದ್ದಾಗಿದೆ ಹೇರಳವಾಗಿ. All the scriptural indications, they saying that there will be a non-veg during the millennial kingdom. ಎಲ್ಲ ದೇವರ ವಾಕ್ಯದ ಆಧಾರದಿಂದ ನಾವು ತಿಳ್ಕೊಳ್ಳಬಹುದು ಏನಂದ್ರೆ 1000 ವರ್ಷ ಆಳ್ವಿಕೆಯಲ್ಲಿ ಮಾಂಸಾಹಾರಿ ಕೂಡ ಉಂಟು. You know, in the temple, sacrifices, Old Testament sacrifices will be reinstituted. Definitely in the sacrifice, the priests used to eat that mutton or the meat of the sacrificial meat. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಯಜ್ಞವೇದಿಯ ಮೇಲೆ ವಧಿಸಲ್ಪಟ್ಟಂತ ಪ್ರಾಣಿಗಳ, ಕುರಿ ಅಥವಾ ದನ, ಈ ಪ್ರಾಣಿಗಳ ಮಾಂಸವನ್ನ ಯಾಜಕರು ಅವರಿಗೆ ಹಂಚಿಕೊಂಡು ಅದನ್ನ ಅವರು ತಿನ್ನುತ್ತಾ ಇದ್ದರು. So that is also very clearly indicating that the people will eat non-veg during the time of millennium. ಆದ್ದರಿಂದ ಅದು ಕೂಡ ಒಂದು ನಮಗೆ ಬಹಳ ಸ್ಪಷ್ಟವಾಗಿ ತೋರಿಸಿಕೊಡುವಂತ ಒಂದು ಸಂಗತಿ ಏನಂದ್ರೆ 1000 ವರ್ಷ ಆಳ್ವಿಕೆಯಲ್ಲಿ ಅಲ್ಲಿ ವಾಸ ಮಾಡುವಂತವರು ಮಾಂಸಾಹಾರವನ್ನ ಕೂಡ ಅವರು ಗ್ರಹಿಸಬಹುದು. But one thing you should understand, for we who are in a resurrected and glorified body, there's no need of food. ಆದ್ರೆ ಈ ಸಮಯದಲ್ಲಿ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಿಶ್ವಾಸಿಗಳ ಅಂತ ನಾವು ಪುನರುತ್ಥಾನ ಹೊಂದಿ ಮಹಿಮಾ ಶರೀರವನ್ನು ಹೊಂದಿರುವಂತ ನಮಗೆ ಊಟದ ಅವಶ್ಯಕತೆ, ಆಹಾರದ ಅವಶ್ಯಕತೆ ಇಲ್ಲ. Revelation chapter 7 says that there's no hunger, there's no thirst. 7ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ, ಅಲ್ಲಿ ಹೊಟ್ಟೆ ಹಸಿವು ಆಗುವುದಿಲ್ಲ ಹಾಗೂ ಬಾಯಾರಿಕೆ ಆಗುವುದಿಲ್ಲ. So there won't be need of any food at that time for believers, those who are in the New Testament time. ಹಾಗಾಗಿ ವಿಶ್ವಾಸಿಗಳಾದ ನಮಗೆ ಆ ಸಮಯದಲ್ಲಿ ಆಹಾರದ ಅವಶ್ಯಕತೆ ಇರುವುದಿಲ್ಲ. But we know that Jesus Christ ate the fish and the bread after the resurrection. ಆದ್ರೆ ನಮಗೆ ಗೊತ್ತುಂಟು, ದೇವರ ವಾಕ್ಯದಲ್ಲಿ ಅದನ್ನು ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ ರೊಟ್ಟಿಯನ್ನು ಮತ್ತು ಮೀನನ್ನ ಆತನು ತಿಂದನು. So if we want, we can eat, but it is not necessary that we should eat. ಆದ್ರಿಂದ ವಿಶ್ವಾಸಿಗಳಾದ ನಾವು ಬೇಕಾದ್ರೆ ನಾವು ತಿನ್ನಬಹುದು, ಆದ್ರೆ ಬೇಕನ್ನಿಸುವುದಿಲ್ಲ ಅಥವಾ ಅದರ ಅವಶ್ಯಕತೆಯೂ ಇಲ್ಲ ನಮಗೆ. But we know that there are people with the natural body, definitely they will eat all these things. ಆದ್ರೆ ನಾವು ತಿಳ್ಕೊಳ್ಬೇಕೇನಂದ್ರೆ ಸ್ವಾಭಾವಿಕ ಶರೀರದಲ್ಲಿ ಇರುವಂತವರು ಇದರೆಲ್ಲದರ ಅವಶ್ಯಕತೆ ಇದೆ,
ಅವರು ನಿಜವಾಗಿಯೂ ಕೂಡ ಆ ಆಹಾರವನ್ನ ಅವರು ತಿನ್ನುತ್ತಾರೆ. In Ezekiel chapter 47 verse 11 says that there will be a salt pans, salt development will be there. 47ನೇ ಅಧ್ಯಾಯ ಎಜೆಕೇಲನ ಗ್ರಂಥ 11ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ಅಲ್ಲಿ ಉಪ್ಪನ್ನ ತಯಾರಿಸುವಂತ ಒಂದು ಸ್ಥಳ ಉಂಟು. When I read it, I felt it that there is salt, abundant salt will be there. That means the blood pressure will be less during that time. ಅದನ್ನು ಓದುವಾಗ ಗ್ರಹಿಸಿಕೊಂಡಂತ ಒಂದು ಸತ್ಯತೆ, ಅಲ್ಲಿ ಬಹಳ ಹೆಚ್ಚಾಗಿ ಉಪ್ಪು ಕೂಡ ಸಿಗುವಂತದ್ದಾಗಿರ್ತದೆ. ಆದ್ರೂ ಕೂಡ ಅಲ್ಲಿ ರಕ್ತದ ಒತ್ತಡ ಕಮ್ಮಿ ಇದೆ ಎಂಬುದಾಗಿ ನೆನೆಸ್ತೇನೆ. There are a lot of industrial development, metallurgical development will take place. ಅಲ್ಲಿ ಲೋಹಗಳು ಅಥವಾ ಕಬ್ಬಿಣಗಳು ಈ ತರವಾದಂತ ಅನೇಕ ಕೈಗಾರಿಕೆಗಳು ಕೂಡ ಅಭಿವೃದ್ಧಿ ಆಗುತ್ತದೆ. Isaiah chapter 60 verse 17, you please read there. ನಾವು ಅಲ್ಲಿ ಯೆಶಾಯನ ಗ್ರಂಥ 60ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಓದ್ತೇವೆ ಅದರ ಕುರಿತು. There we see that for bronze I will bring gold, and for iron I will bring silver. The silver and gold will be very cheap and plenty available. ಅಲ್ಲಿ ನಾವು ಹೀಗೆ ಓದ್ತೇವೆ, ತಾಮ್ರಕ್ಕೆ ಬದಲಾಗಿ ಚಿನ್ನವನ್ನ, ಕಬ್ಬಿಣಕ್ಕೆ ಪ್ರತಿಯಾಗಿ ಬೆಳ್ಳಿಯನ್ನ ತರುವೆನು. ಅಂದ್ರೆ ಚಿನ್ನ ಮತ್ತು ಬೆಳ್ಳಿ ಬಹಳ ಕಮ್ಮಿ ಬೆಲೆಗೆ ಆ ಸಮಯಗಳಲ್ಲಿ ದೊರಕುವಂತದ್ದಾಗಿರ್ತದೆ ಮತ್ತು ಹೆಚ್ಚಾಗಿ lot of metallurgical development will take place at that time. ಹಾಗಾಗಿ 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ ಈ ಚಿನ್ನ, ಬೆಳ್ಳಿ ಮತ್ತು ಇತರ ವಸ್ತುಗಳನ್ನ ಮಾಡುವಂತ ಅನೇಕ ಕೈಗಾರಿಕೆಗಳ ಅಭಿವೃದ್ಧಿ ಹೆಚ್ಚಾಗಿರ್ತದೆ. Yeah, in the beginning of the millennium, 1000 ವರ್ಷ ಆಳ್ವಿಕೆಯ ಪ್ರಾರಂಭದಲ್ಲಿ the number of people in the world will be reduced because of the war, and many will die. ಯಾಕಂದ್ರೆ ಯುದ್ಧಗಳು, ಕಾಯಿಲೆಗಳು, ಬೇರೆ ಬೇರೆ ಸಂಗತಿಗಳಿಂದ ಜನಸಂಖ್ಯೆ ಬಹಳ ಕಮ್ಮಿ ಆಗಿರ್ತದೆ. And but as a millennial kingdom proceeds, the number of people will increase. ಆದ್ರೆ ಆ 1000 ವರ್ಷ ಆಳ್ವಿಕೆ ಅದು ಮುಂದುವರಿಯುತ್ತಾ ಹೋಗುವಾಗ ಜನಸಂಖ್ಯೆ ಹೆಚ್ಚಾಗುತ್ತಾ ಹೋಗ್ತದೆ. And even a small man will become a big nation by the end of 1000 years. ಆ ಒಂದು ಸಣ್ಣ ಮನುಷ್ಯ ಆತನು ಒಂದು ವೇಳೆ 1000 ವರ್ಷದ ಆಳ್ವಿಕೆ ಅಂತ್ಯದಲ್ಲಿ ಆತನು ಒಂದು ದೊಡ್ಡ ಜನಾಂಗವಾಗಿ ಮಾರ್ಪಡುವಂತಾನೆ. Isaiah 60 verse 22 you read, that's very clearly mentioned. ನಾವು ಅದನ್ನ 60ನೇ ಅಧ್ಯಾಯ ಯೆಶಾಯ ಗ್ರಂಥ 22ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟದನ್ನ ನೋಡ್ತೇವೆ. Yeah, a little one shall become 1,000, and a small one a strong nation. I, the Lord, will hasten it in his time. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನ ಬಲು ಬೇಗನೆ ಉಂಟು ಮಾಡುವೆನು. So we can understand in the beginning there will be a population is very less, especially men will be very less, women will be more, but afterwards we see that entire world will be filled with the people. ನಾವು 1000 ವರ್ಷ ಆಳ್ವಿಕೆಯ ಪ್ರಾರಂಭದಲ್ಲಿ ಈ ಭೂಮಿಯ ಮೇಲೆ ನಾವು ನೋಡುವಾಗ ಜನಸಂಖ್ಯೆ ಕಡಿಮೆ ಇರ್ತದೆ. ಅದರಲ್ಲೂ ವಿಶೇಷವಾಗಿ ಪುರುಷರು ಕಮ್ಮಿ ಇರ್ತಾರೆ, ಸ್ತ್ರೀಯರು ಜಾಸ್ತಿ ಇರ್ತಾರೆ. ಆದ್ರೆ 1000 ವರ್ಷದ ಆಳ್ವಿಕೆಯ ಅಂತ್ಯಕ್ಕೆ ನಾವು ಬರುವಾಗ ಇಡೀ ಪ್ರಪಂಚದಾದ್ಯಂತ ಜನರ ಸಂಖ್ಯೆ ಅದು ಹೆಚ್ಚಾಗಿ ತುಂಬಿಕೊಂಡಿರುವಂತದ್ದನ್ನ ನೋಡ್ತೇವೆ. You look at the book of Zechariah chapter 8 verse 4, you see that old people will be increased. So many old people and children, the entire streets of Jerusalem will be filled with the children. Look at that. Zechariah chapter 8 verse 4. ನಾವು ಜಕರ್ಯ 8:4 ಹೀಗೆ ಓದ್ತೇವೆ, ಏನಂದ್ರೆ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇನ್ನು ಮುಂದೆ ಯೆರೂಸಲೇಮಿನ ಚೌಕಗಳಲ್ಲಿ ಮುದುಕಿಯರು ಕೂಡಿರುವರು. ಅತಿ ವೃದ್ಧಾಪ್ಯದ ನಿಮಿತ್ತ ಪ್ರತಿಯೊಬ್ಬ ಮುದುಕನ ಕೈಯಲ್ಲಿ ಊರುಗೋಲಿರುವುದು. Yeah, we see verse 5, you read that. We see the streets of the city shall be full of boys and girls playing in the streets of it. ಆ ಪಟ್ಟಣದ ಚೌಕಗಳಲ್ಲಿ ಆಟವಾಡುವ ಬಾಲಕ ಬಾಲಕಿಯರು ತುಂಬಿಕೊಂಡಿರುವರು. Yeah, the population will increase at the end, but in the beginning there was less population. ಪ್ರಾರಂಭದಲ್ಲಿ ಕಮ್ಮಿ ಆಗಿದ್ದಂತ ಜನಸಂಖ್ಯೆ ಕಡೆಯಲ್ಲಿ 1000 ವರ್ಷ ಆಳ್ವಿಕೆ ಅಂತ್ಯದಲ್ಲಿ ಅದು ಬಹಳ ಹೆಚ್ಚಾಗಿ ಅಭಿವೃದ್ಧಿ ಆಗ್ತದೆ. And millennial kingdom is a time when there is no hospital, no doctors. ಅಂದ್ರೆ ಆ 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ ಯಾರೇ ವೈದ್ಯರಿರುವುದಿಲ್ಲ, ಯಾವುದೇ ಆಸ್ಪತ್ರೆಗಳಿರುವುದಿಲ್ಲ. Because the sickness is very less, there is very few are falling sick.
ಯಾಕಂದ್ರೆ ಅಲ್ಲಿ ಕಾಯಿಲೆ ಅನ್ನುವಂಥದ್ದು ಬಹಳ ವಿರಳ, ಕೇವಲ ಕೆಲವರು ಮಾತ್ರ ಒಂದು ವೇಳೆ ಕಾಯಿಲೆ ಬೀಳಬಹುದು. Isaiah 33 verse 24, you read that. ಏಷಾಯನ ಗ್ರಂಥ 33ನೇ ಅಧ್ಯಾಯ 24 verse 33 verse 24. 33ನೇ ಅಧ್ಯಾಯ 24ನೇ ವಚನದಲ್ಲಿ ಅದನ್ನು ನೋಡ್ತೇವೆ. Yeah, the inhabitants shall not say, I am sick. ಸಿಯೋನಿನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು, ಅಲ್ಲಿಯ ಜನರ ಪಾಪವು ಪರಿಹಾರವಾಗುವುದು. Yes, they will be very healthy. Normally there's healthy, and even if there's any problem with the health problem, there's a tree called the tree of life. ಅಲ್ಲಿ ನಾವು ನೋಡ್ತೇವೆ, ಸಾಮಾನ್ಯವಾಗಿ ಜನರು ಬಹಳ ಆರೋಗ್ಯಕರವಾಗಿ ಇರ್ತಾರೆ. ಆದ್ರೆ ಒಂದು ವೇಳೆ ಏನಾದ್ರೂ ಒಂದು ತೊಂದರೆ, ಅಸ್ವಸ್ಥತೆ ಬಂದರೂ ಕೂಡ ಅಲ್ಲಿ ಜೀವಕರವಾದ ವೃಕ್ಷ ಇರ್ತದೆ, ಅದರ ಮುಖಾಂತರ ಅವರು ಪರಿಹಾರವನ್ನ ಹೊಂದಿಕೊಳ್ತಾರೆ. Ezekiel chapter 47 verse 12 says that leaves of that tree is sufficient to energize or to give them health. ಅಲ್ಲಿ ಎಜೆಕೇಲ 47:12 ನೋಡ್ತೇವೆ, ಆ ಜೀವ ವೃಕ್ಷದ ಮರದ ಎಲೆಗಳು ಅದು ನಮ್ಮನ್ನ ಬಲಪಡಿಸ್ಲಿಕ್ಕೂ ಶಕ್ತಿವಂತನಾಗಿ ಮಾಡ್ಲಿಕ್ಕೂ ಅದಕ್ಕೆ ಶಕ್ತಿ ಇದೆ. As I told you, people with the natural body is there, so some weaknesses may be there. ಯಾಕೆ ನಾವು ಹೇಳ್ತಾ ಬಂದ ಹಾಗೆ, ನೋಡ್ತಾ ಬಂದ ಹಾಗೆ, ಅನೇಕರು ಸ್ವಾಭಾವಿಕವಾದ ಶರೀರದಲ್ಲಿ ಇರುವುದರಿಂದ ಅವರಲ್ಲಿ ಆ ತರವಾದಂತ ದೈಹಿಕ ಬಲಹೀನತೆಗಳು ಇರ್ತವೆ. But these leaves of the tree of life will energize them. ಆದ್ರೆ ಈ ಒಂದು ಜೀವ ವೃಕ್ಷದ ಎಲೆಗಳು ಅವರಿಗೆ ಶಕ್ತಿಯನ್ನ ತುಂಬುವಂತದ್ದಾಗಿದೆ. I think we can read that Ezekiel 47 verse 12. ಎಜೆಕೇಲ 47 verse 12. 47ನೇ ಅಧ್ಯಾಯ 12ನೇ ವಚನ ಓದೋಣ. ಎಜೆಕೇಲ 47:12. The tree of life is mentioned there. ಅಲ್ಲಿ ಜೀವವೃಕ್ಷದ ಬಗ್ಗೆ ಬರೆಯಲ್ಪಟ್ಟಿದೆ, ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು, ಅವುಗಳ ಎಲೆ ಬಾಡದು, ಹಣ್ಣು ತೀರದು, ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನ ಕೊಡುತ್ತಲಿರುವವು, ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. Yeah, its leaves are for medicine, we mention. ನಾವಲ್ಲಿ ಬರೆಯಲ್ಪಟ್ಟದನ್ನು ನೋಡ್ತೇವೆ, ಏನಂದ್ರೆ ಅದರ ಎಲೆಗಳು ಔಷಧಿಗಳಾಗಿವೆ ಎಂಬುದಾಗಿ. So I feel sometimes that Ayurvedic medicine will be popularized during that time. I think the leaves are going to be medicine. ನಾವಿಲ್ಲಿ ಎಲೆಗಳು ಔಷಧಿ ಆಗಿದೆ ಎಂಬುದಾಗಿ ನೋಡುವಾಗ ಆ ಸಮಯದಲ್ಲಿ ಒಂದು ವೇಳೆ ಆಯುರ್ವೇದಿಕ ಔಷಧಿ ವ್ಯವಸ್ಥೆ ಅದು ಬಹಳ ಪ್ರಸಿದ್ಧವಾಗಿರ್ತದೆ. Now we will consider, if God willing, in the next class we will consider about the different ecological, animal world, atmosphere, what are the changes that is going to take place. ನಾವು ದೇವರ ಚಿತ್ತವಾದರೆ ಮುಂದಿನ ವಾರ ಈ ಸಂದೇಶವನ್ನ ತೆಗೆದುಕೊಳ್ಳುವಾಗ ಒಂದು ವೇಳೆ ನಮ್ಮ ಪ್ರಕೃತಿಯಲ್ಲಿ ಪ್ರಾಕೃತಿಕವಾಗಿ ಆಗುವಂತ ಅನೇಕ ಬದಲಾವಣೆಗಳು ಏನಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಬರುವಂತರಾಗಿರೋಣ. Millennial kingdom is a blessed time. There is no problem. We are all going to live in happily there. ಯಾಕಂದ್ರೆ 1000 ವರ್ಷ ಆಳ್ವಿಕೆ ಅನ್ನುವಂಥದ್ದು ಒಂದು ಆಶೀರ್ವಾದದಾಯಕವಾದಂತ ಸಮಯ. ಅಲ್ಲಿ ಯಾವ ತೊಂದರೆ ಇರುವುದಿಲ್ಲ, ಎಲ್ಲರೂ ಬಹಳ ಸುಖ ಶಾಂತಿಯಿಂದ ಸಂತೋಷದಿಂದ ಜೀವಿಸುವಂತವರಾಗಿರ್ತೇವೆ. Next week we will consider what is our role in the millennial kingdom, what we are going to do at there, that we will consider next. ಬರುವ ವಾರ ನಮ್ಮ ಪಾತ್ರ ಏನು, ಅಂದ್ರೆ ವಿಶ್ವಾಸಿಗಳು, ನಮ್ಮ ಸಭೆ ಅಥವಾ ವಿಶ್ವಾಸಿಯ ಪಾತ್ರ ಏನು 1000 ವರ್ಷ ಆಳ್ವಿಕೆಯಲ್ಲಿ ಅನ್ನುವಂಥದ್ದನ್ನ ದೇವರ ಚಿತ್ತವಾದ್ರೆ ನೋಡುವಂತವರಾಗಿರೋಣ. We are all waiting and eagerly watching for that day the Lord is going to rule upon this earth. ನಾವು ಎಲ್ಲರೂ ಕೂಡ ಅದಕ್ಕಾಗಿ ಕಾಯ್ತಾ ಇದ್ದೇವೆ, ನಿರೀಕ್ಷೆಯಿಂದ ಕಾತರದಿಂದ ಅದನ್ನ ಎದುರು ನೋಡ್ತಾ ಇದ್ದೇವೆ. Let us thank God for this wonderful revelation that He has given to us. ದೇವರು ನಮಗೆ ಕೊಟ್ಟಿರುವಂತ ಈ ಒಂದು ವಿಶೇಷವಾದ ಅದ್ಭುತವಾದ ಈ ಪ್ರಕಟಣೆಗಳು, ಸಂಗತಿಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. May God bless these words to our hearts. ದೇವರು ಈ ವಾಕ್ಯಗಳನ್ನು ನಮ್ಮ ಹೃದಯಕ್ಕೆ ಆತನು ಆಶೀರ್ವದಿಸಿ ಕೊಡಲಿ.